ಹೇಳಿದೆ ಮಳೆ ಬರುತ್ತೆ ಅಂತ ಹೇಳಿ ಆಲ್ರೆಡಿ ಮಳೆ ಸ್ಟಾರ್ಟಾಗಿ ಜೋರು ಬರ್ತಾ ಇದೆ. ಬಟ್ ಇಲ್ಲಿ ಎಷ್ಟು ದೀಪಗಳು ರೆಡಿ ಆಗಿದ್ದಾವೆ. ನನ್ನ ಕೈ ನೋಡ್ತಾ ಇದ್ದೀರಾ ಹೆಂಗಾಗಿದೆ ಅಂತೇಳಿ ಮೆಹಂದಿ ಹಾಕೊಂಡೆ. ಸೊ ನಾನು ಯಾಕೆ ಮಣ್ಣಿನ ದೀಪಗಳನ್ನೇ ಮಾಡಿದ್ದೀನಿ ಭೀಮನ ಅಮಾವಾಸ್ಯೆಗೆ ಅಂತ ನಿಮ್ಗೇನಾದರೂ ಗೊತ್ತಾ? ಮಣ್ಣಿನ ದೀಪಗಳನ್ನ ಇಟ್ಟು ಪೂಜೆ ಯಾಕೆ ಮಾಡ್ತಾರೆ ಅಂತ ಏನಾದರೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪೂರ್ತಿ ವಿಡಿಯೋ ನೋಡಿ. ನೀನ ಮಾಡಿರೋದಿದು ಚೆನ್ನಾಗಿದೆಯಾ? ಏನಕ್ಕೆ ಮಾಡಿರೋದು? ಆಮೇಲೆ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ಸೊ ಇವತ್ತಿಂದು ಟಾಪಿಕ್ ಬಂದುಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ತಮ್ಲೈನೆಲ್ಲ ನೋಡ್ಕೊಂಡು ಬಂದಿರ್ತೀರಾ. ಸೊ ನಾನಿಲ್ಲಿ ಭೀಮನ ಅಮಾವಾಸ್ಯೆಗೆ ಮಣ್ಣಿನ ದೀಪಗಳನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಆ ಮಣ್ಣಿನ ದೀಪಗಳನ್ನ ಏನಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನಿಲ್ಲಿ ತುಳಸಿ ಕಟ್ಟೆಯಿಂದ ಸ್ವಲ್ಪ ಮಣ್ಣನ್ನು ತೊಗೊಂಡು ಬಂದಿದ್ದೀನಿ. ಮಣ್ಣಿನ ದೀಪಗಳನ್ನ ಮಾಡೋದಕ್ಕೆ ಈ ಥರ ಒಂದು ನಿಮಗೆ ರಂಗೋಲಿ ಪುಡಿಯಲ್ಲಿ ಕೆಮ್ಮಣ್ಣು ಅಂತ ಸಿಗುತ್ತೆ. ಆ ಕೆಮ್ಮಣ್ಣಿಗೆ ಸ್ವಲ್ಪ ನಾವು ತುಳಸಿ ಕಟ್ಟೆ ಮಣ್ಣು ಕೂಡ ಸೇರಿಸ್ಕೊಂಡು ದೀಪಗಳನ್ನ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಸೊ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಲೋಟದಲ್ಲಿ ನೀರು ಎತ್ತಿಟ್ಕೊಳ್ಳಿ, ಸ್ವಲ್ಪ ಹಸಿ ಹಾಲು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಣ್ಣೇನಿರುತ್ತಲ್ಲ ಕೆಮ್ಮಣ್ಣನ್ನು, ಆ ಕೆಮ್ಮಣ್ಣು ಒಳಗಡೆ ನೀರನ್ನ ಹಾಕಿ ಕಲಿಸ್ಕೋಬೇಕು. ಭೀಮನ ಅಮಾವಾಸ್ಯೆ ಬಂದಿರೋದು ಇದೇ ಆಗಸ್ಟ್ 12ನೇ ತಾರೀಕಲ್ಲಿ ಭೀಮನ ಅಮಾವಾಸ್ಯೆ ಶುರು ಆಗ್ತಾ ಇದೆ. ಅದಕ್ಕೋಸ್ಕರ ಈ ದೀಪಗಳನ್ನ ನಾವಿಲ್ಲಿ ರೆಡಿ ಮಾಡ್ಕೋತಾ ಇರೋದು. ಮಣ್ಣಿನ ದೀಪಗಳನ್ನೇ ಇಟ್ಟು ಪೂಜೆ ಮಾಡಬೇಕು ಅನ್ನೋದೇನಿಲ್ಲ. ಮಣ್ಣಿನ ದೀಪ ಇಡ್ಬೋದು, ಬೆಳ್ಳಿದ ದೀಪ ಇಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಿತ್ತಾಳೆದು ಕೂಡ ಇಟ್ಟು ನೀವು ಪೂಜೆನ ಮಾಡ್ಕೋಬೋದಾಗಿರುತ್ತೆ. ನಮ್ಮ ಮನೇಲಿ ಇಲ್ಲಿ ದೊಡ್ಡವರು ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಏನಿದ್ದಾರೆ ಅವರು ಒಂದು ಜೊತೆ ಬೆಳ್ಳಿ ದೀಪನ ಇಟ್ಟು ಅವರು ಪೂಜೆನ ಮಾಡ್ತಾರೆ. ಇನ್ನು ಮಿಕ್ಕಿದವ್ರು ನಾವೇನಿದ್ದೀವಿ ಈ ಥರ ಮಣ್ಣಿನ ದೀಪಗಳನ್ನ ಮಾಡಿ ಆ ದೀಪದ ಕೆಳಗಡೆ ಇದನ್ನೆಲ್ಲ ಇಟ್ಟು ಪೂಜೆನ ಮಾಡ್ಕೋತೀವಿ. ನಮ್ಮ ಜೊತೆಗೆ ನನ್ನ ಮಗಳದು ಪೂಜೆನ ನಾವು ಸ್ಟಾರ್ಟ್ ಮಾಡಿಸಿದ್ದೀವಿ. ಹೋದ ವರ್ಷ ಕೂಡ ಅವಳು ಇದೇ ಪೂಜೆನ ಮಾಡಿದ್ಲು. ಅವಳಿಗೋಸ್ಕರ ಸೇರಿಸಿ ನಂದು ಮತ್ತು ನನ್ನ ಮಗಳದು ಸೇರಿಸಿ 2 ಜೊತೆ ದೀಪನ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಮಣ್ಣು ಕಲಸಿದ ಮೇಲೆ ಈ ಥರ ಉಂಡೆ ಆಗಬೇಕು. ನಿಮಗೆ ಮಾಡೋದಕ್ಕೆ ಇದು ಈಸಿ ಆಗುತ್ತೆ. ಸೊ ನಮ್ಮ ಮನೆ ಹತ್ರ ಫುಲ್ಲು ಕ್ಲೌಡಿ ಆಗಿದೆ, ಮಳೆ ಬರೋಂಗೆ ಆಗಿಬಿಟ್ಟಿದೆ. ಅದು ಮಳೆ ಯಾವಾಗ ಬರುತ್ತೆ ಬರಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನಿಲ್ಲಿ ಮೇಲೆ ಬಂದು ಕೂತ್ಕೊಂಡು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಬಿಸಿಲು ಬಂದರೆ ಹೀಗೆ ಇಡ್ಬೋದಲ್ಲ ಆಚೆ ಅಂತ ಹೇಳಿ. ಖಂಡಿತವಾಗ್ಲೂ ಎಲ್ಲರೂ ಭೀಮನ ಅಮಾವಾಸ್ಯೆ ದಿನ ತಲೆ ಸ್ನಾನ ಮಾಡಿನೇ ಪೂಜೆನ ಸ್ಟಾರ್ಟ್ ಮಾಡಿ. ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ಸ್ವಲ್ಪ ತಲೆಗೆ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅದಾದಮೇಲೆ ದೇವ್ರ ಮನೇಲಿ ನೀವು ಎಲ್ಲನೂ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಒಂದು ತಟ್ಟೆ ಇಟ್ಟು ತಟ್ಟೆ ಒಳಗಡೆ ಅಕ್ಕಿನ ಹಾಕ್ಬಿಟ್ಟು ಅಕ್ಕಿ ಮೇಲ್ಗಡೆ ಒಂದು ಜೊತೆ ದೀಪನ ಇರಿಸ್ಬೇಕಾಗಿರುತ್ತೆ. ಆ ದೀಪ ಬೆಳ್ಳಿದಾದರೂ ಆಗ್ಬೋದು, ಮಣ್ಣಿಂದಾದರೂ ಆಗ್ಬೋದು, ಅಥವಾ ಹಿತ್ತಾಳೆದಾದರೂ ಆಗ್ಬೋದು. ಬೆಳ್ಳಿ ದೀಪ ಅಥವಾ ಈ ಥರ ದೀಪಗಳನ್ನ ಇಟ್ಟಿದ್ದಾದಮೇಲೆ ಅದಕ್ಕೆ ಅರಿಶಿನ ಕೊಂಬುಗಳನ್ನ ಕಟ್ಕೋಬೇಕಾಗಿರುತ್ತೆ. ಅರಿಶಿನ ಕೊಂಬೆಲ್ಲ ಕಟ್ಕೊಂಡು ಅದಕ್ಕೆ ಗೆಜ್ಜೆ ವಸ್ತ್ರ ಏರಿಸ್ಕೋಬೇಕಾಗಿರುತ್ತೆ. ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಈ ಥರದನ್ನೆಲ್ಲ ಹಾಕ್ಕೊಂಡು ನೈವೇದ್ಯಕ್ಕೆ ಅಂತ ಹೇಳಿ ಹಾಲು ಅಥವಾ ಸಕ್ಕರೆ ಅಥವಾ ಹಣ್ಣು ಈ ಥರದನ್ನೆಲ್ಲ ಇಟ್ಟು ನೀವು ಪೂಜೆನ ಮಾಡ್ಕೋಬೋದಾಗಿರುತ್ತೆ. ಈ ಪೂಜೆನ ಬರೀ ಮದುವೆ ಆಗಿರೋರು ಮಾತ್ರ ಮಾಡಬೇಕಾ ಅಥವಾ ಮದುವೆ ಆಗ್ದಲೇ ಇರೋರು ಮಾಡಬೇಕಾ ಅನ್ನೋದೊಂದು ಕನ್ಫ್ಯೂಷನಲ್ಲಿ ಇರ್ತಾರೆ. ಮದುವೆ ಆಗಿರೋರು ಮಾಡ್ಬೋದು, ಮದುವೆ ಆಗ್ದಲೇ ಇರೋರು ಕೂಡ ಮಾಡ್ಬೋದು ಈ ಪೂಜೆನ. ಇನ್ನೂ ಯಾವ ಹೆಣ್ಮಕ್ಳಿಗೆ ಮದುವೆ ಆಗಿರಲ್ಲ ಅಲ್ವಾ, ಅವರು ಕೂಡ ಈ ಪೂಜೆನ ಮಾಡ್ಕೋಬೋದಾಗಿರುತ್ತೆ. ಅವ್ರು ಯಾಕೆ ಈ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಒಳ್ಳೆ ಗಂಡ ಸಿಗಲಿ, ಭೀಮನಂತ ಗಂಡ ಸಿಗಲಿ ಅಂತ ಹೇಳ್ಬಿಟ್ಟು ಈ ಪೂಜೆನ ಮಾಡ್ಕೋತಾರೆ. ಇನ್ನು ಮದುವೆ ಆಗಿರೋರು ಗಂಡನ ಕಾಲಿಗೆ ಪೂಜೆನ ಮಾಡಿಬಿಟ್ಟು ಗಂಡನ ಆಯುಷು ಜಾಸ್ತಿ ಆಗಲಿ, ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರಲಿ, ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಪೂಜೆನ ಮಾಡ್ಕೋತಾರೆ. ಇದಕ್ಕೆ ಜ್ಯೋತಿರ್ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಭೀಮನ ಅಮಾವಾಸ್ಯೆ ಅಂತ ಹೇಳಿದ್ರೆ ಬರೀ ಗಂಡನ ಕಾಲಿಗೆ ಪೂಜೆ ಮಾಡೋದಾಗಿರೋದಿಲ್ಲ. ನಾವು ಇದನ್ನು ದೇವ್ರಿಗಂತಲೇ ಹೇಳಿ ಪೂಜೆ ಮಾಡಬೇಕು. ನಾವು ದೇವ್ರ ಹತ್ರ ಎಷ್ಟು ಅಲಂಕಾರ ಮಾಡಿ ನಾವು ಪೂಜೆನ ಮಾಡಿ ಬೇಡ್ಕೋತೀವಲ್ವ, ಅಷ್ಟು ಆಯುಷು ನಮ್ಮ ಗಂಡಂಗೆ ಸಿಗುತ್ತೆ. ಮತ್ತು ಅವ್ರಿಗೆ ಅಭಿವೃದ್ಧಿ ಆಗುತ್ತೆ, ಚೆನ್ನಾಗಿ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು ಇದೊಂದು ನಂಬಿಕೆ ಇದೆ. ಗಂಡ ಕೂಡ ಇದು ಸುಮ್ಮನೆ ಇರೋಂಗೆ ಏನಿಲ್ಲ. ಹೆಂಡತಿ ಪೂಜೆ ಮಾಡಿದ್ಮೇಲೆ ಗಂಡನ ಕಾಲು ಪೂಜೆ ಏನು ಮಾಡಿದ್ಮೇಲೆ ಗಂಡ ಕೂಡ ಹರಿಸ್ಬೇಕು ಹೆಂಡತಿಗೆ. ಏನಂತ ಹೇಳಿ, ನೀನು ಸೌಭಾಗ್ಯವಾಗಿ ಇರು, ಅರಿಶಿನ ಕುಂಕುಮ ನಿನಗಿರಲಿ ಅಂತ ಹೇಳ್ಬಿಟ್ಟು ಈ ಥರದನ್ನೆಲ್ಲ ಅವ್ರಿಗೆ ನಾವು ಒಂದು ಶುಭ ಹಾರೈಸಬೇಕಾಗಿರುತ್ತೆ. ಸೊ ಇಲ್ಲಿ ಆಲ್ರೆಡಿ ಮಳೆ ಬರೋಂಗೆ ಆಗಿಬಿಟ್ಟಿದೆ. ಇದು ಒಣಗಬೇಕು. ಅಮಾವಾಸ್ಯೆ ಇರೋದು ಬಂದುಬಿಟ್ಟು ಮಂಗಳವಾರದಿಂದ ಏನೋ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಬಟ್ ಅಲ್ಲಿವರೆಗೂ ಒಣಗಬೇಕಲ್ಲ, ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಬೇಗ ಮಾಡ್ಕೊತಾ ಇದ್ದೀನಿ. ಬಿಸಿಲೇ ಇಲ್ಲ, ಅದಕ್ಕೆ ಅಟ್ಲೀಸ್ಟ್ 1 to 3 days ಇಟ್ಟರೆ ಅದು ಒಣಗುತ್ತೆ. ಸೊ ಇವಾಗ ನಾನು ನನ್ನ ಮಗಳನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಂದೊಂದು ಜೊತೆ ಮತ್ತು ಶಾನ್ವಿಕಂದು ಒಂದು ಜೊತೆ. ಸೊ ಶಾನ್ವಿಕಂದು ಸ್ವಲ್ಪ ಪುಟಾಣಿದಾಗ ಮಾಡೋಣ ಚೆನ್ನಾಗಿ. ಈ ದೀಪಗಳನ್ನೇನು ಹಚ್ಚೋದಿಲ್ಲ, ಇದನ್ನು ಜಸ್ಟ್ ದೇವ್ರ ಮನೇಲಿ ಇಟ್ಬಿಟ್ಟು ಇದಕ್ಕೆ ಗೆಜ್ಜೆ ವಸ್ತ್ರ ಹೇರಿಸಿ ಹೂ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡೋದಾಗಿರುತ್ತೆ. ಇನ್ನೊಂದು ಜೊತೆ ಬೆಳ್ಳಿ ದೀಪಗಳನ್ನ
ಇಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಅದು ದೊಡ್ಡ ಬೆಳ್ಳಿ ದೀಪಗಳು ನಮ್ಮ ಅತ್ತೆ ಇಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಇದೆರಡು ನನ್ನದೊಂದು ಜೊತೆ ನನ್ನ ಮಗಳದೊಂದು ಜೊತೆ ಅದನ್ನು ದೇವ್ರ ಫೋಟೋ ಮುಂದೆ ಇಟ್ಟು ಜಸ್ಟ್ ಅದನ್ನು ಪೂಜೆ ಮಾಡೋದು ಅಷ್ಟೇ. ಸೊ ಇಲ್ಲಿ ನಾನು ಶಾನ್ವಿಕಂದು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವು ಹೀಗೆ ಪ್ರಿಪೇರ್ ಮಾಡ್ಕೊತೀರಾ ಭೀಮ್ ಅಮಾವಾಸ್ಯೆಗೆ ಅಂತ ಹೇಳಿಬಿಟ್ಟು. ಹೇಳಿದೆ ಮಳೆ ಬರುತ್ತೆ ಅಂತ ಹೇಳಿ, ಆಲ್ರೆಡಿ ಮಳೆ ಸ್ಟಾರ್ಟಾಗಿ ಜೋರು ಬರ್ತಾಯಿದೆ. ಬಟ್ ಇಲ್ಲೇನು ಬರಲ್ಲ, ಶೀಟ್ ಕೆಳಗಡೆ ಕೂತ್ಕೊಂಡಿರೋದ್ರಿಂದ ಏನಿವಾಗ ಮಳೆ ಬರಲ್ಲ. ಶಾನ್ವಿಕಂದು ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಕೇಳಿಸ್ತಾ ಇದೆಯಾ? ಮಳೆ ಜೋರು ಬರ್ತಾಯಿದೆ. ಕಡೆ ಎಲ್ಲ ಯಾವ ಥರ ಭೀಮ್ ಅಮಾವಾಸ್ಯೆನ ಆಚರಿಸ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಶಾನ್ವಿಕಂದು ಈ ಥರ ಮಾಡೋಣ ಪುಟಾಣಿದಾಗಿ ಅಂತೇಳಿ ಇದೇ ಥರ ವೀಡಿಯೋ ಮಾಡಿ ಹಾಕಿದ. ಆ ಟೈಮಲ್ಲಿ ಕೂಡ ಮಳೆ ಬಂದಿತ್ತು. ಇವಾಗ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು, ಕೆಳಗಡೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲೆ ಬಂದು ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ಬಿಸಿಲು ಬಂದರೆ ಹೀಗೆ ಒಣಗಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು. ಕೆಮ್ಮಣ್ಣು ಏನು ಕಲರ್ ಇದೆ ನೋಡಿ, ಹೀಗೆ ಮುಖ ಕಚ್ಕೋಬೋದು. ಇದು ಬಿಸಿಲು ಜಾಸ್ತಿ ಏನು ಬೇಡ, ಅಟ್ಲೀಸ್ಟ್ ಒಂದು ದಿನದ ಬಿಸಿಲಲ್ಲಿಟ್ಟರೆ ಬೇಗ ಒಣಗುತ್ತೆ. ಇದು ಪೂಜೆ ಆದಮೇಲೆ ಇದೇನು ವೇಸ್ಟ್ ಆಗೋದಿಲ್ಲ. ಇದು ಕೆಮ್ಮಣ್ಣಲ್ಲಿ ಮಾಡಿರೋ ದೀಪಗಳು. ಇದನ್ನು ಏನು ಮಾಡಬೇಕು, ಆದಮೇಲೆ ಇದನ್ನು ತೊಗೊಬಂದು ತುಳಸಿ ಕಟ್ಟೆಗೆ ಹಾಕಬೇಕು. ಇದು ಕೆಮ್ಮಣ್ಣಲ್ಲ, ಸೊ ತುಳಸಿ ಕಟ್ಟೆಗೆ ಮಣ್ಣು ಹಾಕುತ್ತೆ. ಎರಡೂ ಒಂದೇ ಸಮ ಇದೆ. ಶಾನ್ವಿಕಂದು ಇವಾಗ ಪುಟಾಣಿಗೆ ಮಾಡೋಣ. ಆ್ಯಂಡ್ ಇದು ಮಾಡಬೇಕಾದ್ರೆ ಖಂಡಿತವಾಗ್ಲೂ ನೀವು ತಲೆ ಸ್ನಾನ ಮಾಡಿಕೊಂಡು ಈ ಮಣ್ಣಿನ ದೀಪಗಳನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತು ನಾನು ಪ್ರಿಪೇರ್ ಮಾಡಬೇಕು ಇದನ್ನು, ಮತ್ತು ನಾಳೆ ನಾಡಿದ್ದು ನಾವು ಇರೋದಿಲ್ಲ, ಆಚೆ ಹೋಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಬೇಗ ಒಣಗಲಿ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಮಾಡಿ ಇದನ್ನು ನಾನು ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೇ ಬಿ ಶಾನ್ವಿಕಂದು ನಂತರನೇ ಮಾಡಬೇಕಾ ನೋಡೋಣ, ಟ್ರೈ ಮಾಡೋಣ. ಈ ಥರ ಮಾಡ್ತಾಯಿದ್ದೀನಿ ನೋಡು. ಒಂದು ಮಾಡಿಬಿಡ್ತೀವಿ, ಇನ್ನೊಂದು ಅದೇ ಥರ ಮಾಡಬೇಕು ಅಂತ ಮಾಡೋದಿದೆಯಲ್ಲ, ಅದು ಒಂದು ಶೇಪ್ ಬಂದುಬಿಡುತ್ತೆ, ಇದು ಒಂದು ಶೇಪ್ ಬಂದುಬಿಡುತ್ತೆ. ಇದು ಶಾನ್ವಿಕಂದು ರೆಡಿ. ಕೈ ಕೂತ್ಬಿಟ್ರೆ ಬೇಗ 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 ಮಾಡ್ಬೋದು. ಫಸ್ಟ್ ಮಾಡೋದಿದೆಯಲ್ಲ, ಅದು ಒಂದೇ ಥರದ್ದು ಎರಡು ಬರೋದು ಕಷ್ಟ. ಫೈನಲಿ ಎಸ್ ಪ್ಲೀಸ್ ದೀಪಗಳು ರೆಡಿ ಆಗಿದ್ದಾವೆ. ನನ್ನ ಕೈ ನೋಡ್ತಾ ಇದ್ದೀರಾ ಹೆಂಗಾಗಿದೆ ಅಂತೇಳಿ ಮೆಹಂದಿ ಹಾಕೊಂಡ್ರೆ. ಸೊ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಟಡಾ, ಇದೊಂದು ಜೊತೆ ನನಗೆ, ಇದೊಂದು ಜೊತೆ ಶಾನ್ವಿಕಗೆ. ಇದೆರಡು ಜೊತೆನೂ ಇವಾಗ ನಾನು ಬಿಸಿಲಲ್ಲಿ ಇಡಬೇಕು. ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಇದನ್ನು ಅಲ್ಲಿ ಬಿಸಿಲಲ್ಲಿ ಇಡ್ತೀನಿ. ಅದಾದಮೇಲೆ ಪ್ರೋಸೆಸ್ ಏನಿದೆ ಅಂತ ಹೇಳ್ತೀನಿ. ಸೊ ಇವಾಗ ಇದನ್ನು ಮಿಕ್ಕಿರೋದನ್ನು ತುಳಸಿ ಗಿಡಕ್ಕೆ ಹಾಕೋದು. ಇವಾಗ ಬಿಸಿಲು ಸ್ವಲ್ಪ ಇದೆ, ಇನ್ನೇನು ಮಳೆ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಬಿಸಿಲು ಎಲ್ಲಿದೆಲ್ಲ ಅಲ್ಲಿ ಇದನ್ನು ಇಟ್ಟು ಒಣಗಿಸ್ಕೋತೀನಿ. ಅಟ್ಲೀಸ್ಟ್ ಒಂದು ದಿನ ಅಥವಾ 2 ದಿನ ಒಣಗಿದ್ರೆ ಸಾಕು. ಅದಾದಮೇಲೆ ದೇವ್ರ ಮನೆಗೆ ಎತ್ತಿಟ್ಕೋಬೋದು. ಇನ್ನೇನು ಮಿಕ್ಕಿರೋ ಹಾಲು ನೀರು ಇದೆಲ್ಲ ಏನಿದೆ ಇದನ್ನು ತೊಗೊಬಂದು ನಾನಿಲ್ಲಿ ತುಳಸಿ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೇನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಪ್ರೋಸೆಸ್ಸು ಹಬ್ಬದ ದಿನ ನಾನು ಹೆಂಗೆ ಪೂಜೆ ಮಾಡ್ತೀನಿ, ಯಾವ ಥರ ಪ್ರೋಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.